ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ತಾಯಿಗಾಗಿ ಮಕ್ಕಳ ಮಾತೃಮಂದಿರ, ಅಮ್ಮನ ನೆನಪಿಗಾಗಿ ಗುಡಿ ಗೋಪುರ, ಮಾತೆ ಹೆಸರಲ್ಲಿ ಊಟ ಉಪಚಾರ. ಇದೇ ಈ ಹೊತ್ತಿನ ವಿಶೇಷ ಮಾತೃಮಂದಿರ, ಮಾತೆಗೊಂದು ಮಮತಾ ಸೌಧ. ಮಮತಾಮಯಿ, ಕರುಣಾಮಯಿ, ಸಹನಾಮಯಿ, ಜನ್ಮದಾತೆ, ಹೀಗೆ ತಾಯಿಯನ್ನ ಯಾವ ರೀತಿ ಕರೆದ್ರೂ ಕಡಿಮೆನೆ. ನಾವೇನೇ ತಪ್ಪು ಮಾಡಿ ಬಂದರೂ ನಮ್ಮನ್ನ ಸಮರ್ಥಿಸಿಕೊಳ್ಳೋರು ತಾಯಿ ಮಾತ್ರ. ಆಕೆಗೆ ನಾವು ಏನು ಕೊಟ್ಟರೂ ಆಗಲ್ಲ. ಅಂಥದ್ರಲ್ಲಿ ತಾಯಂದಿರ ದಿನದಂದು ಆಕೆಗೊಂದು ಗಿಫ್ಟ್ ಕೊಟ್ಟು ಸುಮ್ಮನಾದ್ರಾಗುತ್ತಾ ಅಂತ ಮಕ್ಕಳು ಇದ್ದಾರೆ. ಆದರೆ ನಾವು ಹೇಳ್ತಾ ಇರೋದು ತಾಯಿಗೆ ಗುಡಿ ಕಟ್ಟಿದ ಮಕ್ಕಳ ಕತೆ. ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಉದ್ಯಾನ ನಗರಿಯಿಂದ ಬರೀ 25 ಕಿಲೋಮೀಟರ್. ತಾವರೆಕೆರೆಯಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಹಚ್ಚ ಹಸಿರಿನ ಕಾನನ ಕಾಣುತ್ತೆ. ಮನಸ್ಸಿಗೆ ಏನೋ ಆನಂದ, ಅದೇನೋ ಉಲ್ಲಾಸ. ಸಿಲಿಕಾನ್ ಸಿಟಿ ಬಿಟ್ಟು ಮಲೆನಾಡಿಗೆ ಬಂದ್ಬಿಟ್ಟಿದ್ದೇವೇನೋ ಅನಿಸಿಬಿಡುತ್ತೆ. ಹೀಗೆ ಮನಸ್ಸು ಹಗುರವಾಗುತ್ತಿರುವಾಗಲೇ ಒಂದು ಸುಂದರ ಎಸ್ಟೇಟ್ ನಮ್ಮ ಕಣ್ಮುಂದಿರುತ್ತೆ. ಅದೇ ಹಿಮಗಿರಿ ಎಸ್ಟೇಟ್. ಒಳಗೆ ಎಂಟ್ರಿ ಕೊಟ್ಟಾಕ್ಷಣ ಸಿಗೋದು ಎಸ್ಟೇಟ್ನಷ್ಟೇ ಸುಂದರವಾದ ದೇಗುಲ. ನೋಡಿದಾಕ್ಷಣ ಎಂಥವರಿಗೂ ಭಕ್ತಿ ಹುಟ್ಟುತ್ತೆ. ಹಚ್ಚ ಹಸಿರಿನ ನಡುವೆ ಬಿಳಿ ಗೋಪುರ, ವಿಶಾಲವಾದ ಪ್ರಾಂಗಣ, ಕಟ್ಟಡದ ಅಂದ ಹೆಚ್ಚಿಸಿರುವ ಕಂಬಗಳು. ಇದೇ ಮಾತೃಮಂದಿರ. ಮಾತೆಯನ್ನು ಆರಾಧಿಸೋ ದೇವಾಲಯ. ತುಂಬ ನೋವಲ್ಲಿದ್ದೋ ನಾವು. ಆಗ ನಾವು ಏನಾದ್ರು ಒಂದು ವಿಶೇಷವಾಗಿ ನಮ್ಮ ಅಮ್ಮನ ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ಥರನೇ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಗುಡಿ ಕಟ್ಟುವಂಥ ಒಂದು ಮನಸ್ಸು ಬಂತು. ಆಗ ನಾನು ಎಲ್ಲ ಮನೇಲೆಲ್ಲ ಇರೋರ ಹತ್ರ ಎಲ್ಲರ ಹತ್ರ ಕೂತು ಮಾತಾಡಿದಾಗ ಎಲ್ಲರೂ ಒಮ್ಮತದಿಂದ ಹೌದು ತುಂಬ ಒಳ್ಳೆಯ ಐಡಿಯಾ ಬಂದಿದೆ, ಮಾಡೋಣ ಅಂತಂದ್ಬಿಟ್ಟು ಹೇಳಿದರು. ಸರಿ ಅಂದ್ಬಿಟ್ಟು ಆಗ ಪ್ರಾರಂಭ ಮಾಡಿದ. ಈ ಗುಡಿಯಲ್ಲಿ ನೆಲೆಸಿರೋರೆ ಪುಟ್ಟ ಚೆನ್ನಮ್ಮ. ಮಕ್ಕಳಿಗೆ ದೈವ ಸ್ವರೂಪಿ, ಪತಿ ನಂಜಪ್ಪರಿಗೆ ಆದರ್ಶ ಪತ್ನಿ, ಬಡವರಿಗೆ ಊರುಗೋಲಾಗಿದ್ದವರು ಪುಟ್ಟ ಚೆನ್ನಮ್ಮ. ಈಕೆ 7 ವರ್ಷದ ಹಿಂದೆ ದೈವಾಧೀನರಾದರು. ಆದರೆ ಆ ಕರುಣಾಮಯಿ ಮಕ್ಕಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಹೃದಯದಲ್ಲಿ ಮಾತೃದೇವತೆಗೆ ಗುಡಿ ಕಟ್ಟಿದ್ದಲ್ಲದೆ ತಮ್ಮ ಎಸ್ಟೇಟ್ನಲ್ಲೂ ಗುಡಿ ಕಟ್ಟಿ ಪೂಜಿಸುತ್ತಿದ್ದಾರೆ ಮಕ್ಕಳು. ನಮಗೆಲ್ಲ ಸಂಸ್ಕಾರ ಸಂಸ್ಕೃತಿ ಎಲ್ಲ ಕಲಿಸಿದ್ದಿದ್ದನ್ನು ಸಡನ್ನಾಗಿ ಅವರು ತೀರ್ಕೊಂಡಾಗ ನಮಗೆಲ್ಲ ತುಂಬ ಆಘಾತ ಆಯಿತು. ಅದನ್ನು ತಡ್ಕೊಳ್ಳೋಕ್ಕೆ ನಮ್ಗೆ ಸುಮಾರು 1-1.5 ವರ್ಷ ಅಷ್ಟು ನಾವು ಮನೆ ಮಂದಿ ಎಲ್ಲ ತೊಗೊಂಡ್ವಿ. ನಂತರ ಆಮೇಲೆ ಏನಾದರೂ ಮಾಡಬೇಕು, ನಮ್ಮ ತಾಯಿ ಹೆಸರು ಹೊಳೆಯೋಂಗೆ ಏನಾದರೂ ಒಂದು ಮಾಡಬೇಕಂತ ಈ ಥರ ಆಲೋಚನೆ ಬಂತು. ಆವಾಗಿಂದ ಮಾತೃೋತ್ಸವ ಅಂತ ಹೇಳಿಬಿಟ್ಟು ನಾವು ಅವ್ರು ಹುಟ್ಟಿದಬ್ಬನ ಡೆತ್ ಆ್ಯನಿವರ್ಸರಿ ಯಾವತ್ತೂ ಏನೋ ಇದು ಮಾಡ್ಕೊಳ್ಳಲ್ಲ, ಅವತ್ತು ಆಶ್ರಮದಲ್ಲಿ ಏನಾದರೂ ಇದು ಮಾಡಿಬಿಡ್ತೀವಿ. ಕಾಣದ ದೇವರಿಗೆ ಕೋಟ್ಯಾಂತರ ರೂಪಾಯಿ ಸುರಿಯೋರು ಸಾಕಷ್ಟು ಜನ ನಮ್ಮಲ್ಲಿದ್ದಾರೆ. ಆದರೆ ಅವರು ಪ್ರತ್ಯಕ್ಷ ದೇವತೆಯನ್ನೇ ಮರೆತು ಬಿಟ್ಟಿರ್ತಾರೆ. ಆದರೆ ಪುಟ್ಟ ಚೆನ್ನಮ್ಮನ ಮಕ್ಕಳು ಮಿಕ್ಕೆಲ್ಲರಿಗಿಂತ ಭಿನ್ನವಾಗಿ ಕಾಣ್ತಾರೆ. ತಾಯಿ ಪ್ರೇಮ ಬಿಳಿ ಹಾಳೆಯಷ್ಟೇ ಸ್ವಚ್ಛ. ಅದೇ ರೀತಿ ಪುಟ್ಟ ಚೆನ್ನಮ್ಮರ ದೇಗುಲವೂ ಕೂಡ ಅಷ್ಟೇ ಸ್ವಚ್ಛ ಹಾಗೂ ಸುಂದರವಾಗಿದೆ. ಈ ಮಾತೃಸೌಧವನ್ನು ಕಟ್ಟೋದಕ್ಕೆ ಪ್ರೇಮಸೌಧ ತಾಜ್ ಮಹಲ್ನಂತೆಯೇ ಬಿಳಿ ಗ್ರಾನೈಟ್ ಅನ್ನು ಬಳಸಲಾಗಿದೆ. ಹಾಗಾದರೆ ಪುಟ್ಟ ಚೆನ್ನಮ್ಮರ ಮಕ್ಕಳ ಈ ಯೋಚನೆ ಹೇಗೆ ಬಂತು, ಗುಡಿ ಕಟ್ಟೋದಕ್ಕೆ ಏನೇನೆಲ್ಲ ಮಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಪುಟ್ಟ ಚೆನ್ನಮ್ಮರಿಗೆ ಒಟ್ಟು 5 ಜನ ಮಕ್ಕಳು. ಮಂಜುನಾಥ್, ಶಂಕರ್, ಹರೀಶ್, ವಿಜಯ ಹಾಗೂ ರತ್ನ.
ಎಲ್ಲರಿಗೂ ತಾಯಿ ಎಂದರೆ ವಿಶೇಷ ಪ್ರೀತಿ ಭಕ್ತಿ. ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಸುಖವಾಗಿದ್ದಾರೆ. ಆದರೆ 7 ವರ್ಷದ ಹಿಂದೆ ತಮ್ಮನ್ನಗಲಿದ ತಾಯಿಯ ನೆನಪು ಮಾತ್ರ ಹಾಗೆ ಕಾಡ್ತಾನೇ ಇದೆ. ಅದರಲ್ಲೂ ಪುಟ್ಟ ಚೆನ್ನಮ್ಮ ಇಹಲೋಕ ತ್ಯಜಿಸಿದ ನಂತರ 1 ವರ್ಷದ ತನಕ ಇಡೀ ಕುಟುಂಬ ದುಃಖದ ಮಡುವಿನಲ್ಲೇ ಇತ್ತು. ಈ ವೇಳೆ ತಮಗೆ ಎಲ್ಲವನ್ನೂ ಕೊಟ್ಟ ತಾಯಿಗೆ ಏನಾದರೊಂದು ಮಾಡಬೇಕೆಂಬ ಯೋಚನೆ ಮಕ್ಕಳಲ್ಲಿ ಬಂದಿತ್ತು. ಆ ಕೂಡಲೇ ಅವರು ಮಾತೃಸೌಧ ನಿರ್ಮಾಣಕ್ಕೆ ಮುಂದಾದರು. ಇದಕ್ಕಾಗಿ ದೂರದ ರಾಜಸ್ಥಾನದಿಂದ ಅಮೃತಶಿಲೆಯನ್ನು ತರಿಸಿದರು. ಸ್ಥಳೀಯ ಕಲಾವಿದರು ಆ ಶಿಲೆಗೆ ಪುಟ್ಟ ಚೆನ್ನಮ್ಮರ ಮೂರ್ತಿ ರೂಪ ನೀಡಿದರು. ಜೊತೆಗೆ ರಾಜಸ್ಥಾನದಿಂದಲೇ ತರಿಸಿದ್ದ ರಾಶಿ ರಾಶಿ ಗ್ರಾನೈಟ್ ಕಲ್ಲುಗಳಿಂದ ಸುಂದರ ಮಾತೃಮಂದಿರ ನಿರ್ಮಾಣವಾಯಿತು. ಒಂದೇ ವರ್ಷದಲ್ಲಿ ಹಿಮಗಿರಿ ಎಸ್ಟೇಟ್ನಲ್ಲಿ ಮಾತೃದೇವತೆ ರಾರಾಜಿಸಿದರು. ವಿಗ್ರಹನ ರಾಜಸ್ಥಾನದಲ್ಲಿ ನಾನು ಒಂದು 3-4 ವಿಸಿಟ್ ಮಾಡಿ ಅದು ನಮ್ಮ ತಾಯಿ ಮುಖಾಂತರ ಹಾಗೆ ಬರಬೇಕು ಅನ್ನೋವಂಥ ಉದ್ದೇಶದಿಂದ ಅದನ್ನೆಲ್ಲ ಮಾಡಿಸ್ತಾ ಇದ್ದೋ. ಈ ದೇವಸ್ಥಾನ ಕಟ್ಟೋದಕ್ಕೆಲ್ಲ ಫುಲ್ಲೆಲ್ಲ ನಮ್ಮ ಮನೆಯವರು ಇದು ಎಲ್ಲರೂ ಸೇರಿ ಇದನ್ನು ಮಾಡ್ತಾ ಇದ್ದೋ. ಅದೃಷ್ಟ ಇದ್ದವರು ಮಾತ್ರ ಇಂಥ ಮಕ್ಕಳು ಸಿಗ್ತಾರೆ. ಅಲ್ಲದೆ ತಂದೆ ತಾಯಿನೇ ಕೇರ್ಲೆಸ್ ಮಾಡಿ ಏನೇನೋ ಉದ್ವನ ಆಗೋಯ್ತದೆ. ಈ ಏಜ್ನಲ್ಲಿ ಆ ಥರ ಆದರೆ ಭಾಳ ನೋವಾಗುತ್ತೆ. ಕೇವಲ ಮಂದಿರ ನಿರ್ಮಿಸಿ ಸುಮ್ಮನಾಗಿಲ್ಲ. ಪ್ರತಿದಿನವೂ ಇಲ್ಲಿ ಪೂಜೆ ನಡೆಯುತ್ತೆ. ಶುಕ್ರವಾರವಂತೂ ಪೂಜಾ ಕೈಂಕರ್ಯ ಇನ್ನೂ ವಿಶೇಷವಾಗಿರುತ್ತೆ. ಯಾಕಂದ್ರೆ ಅವತ್ತು ಕುಟುಂಬ ಸದಸ್ಯರ ಕೆಲಸಗಳೆಲ್ಲ ಬಂದ್. ಅಮ್ಮನ ಆರಾಧನೆಯೊಂದೇ ಅವರಿಗೆ ಆವತ್ತಿನ ಕೆಲಸ. ಪುಟ್ಟ ಚೆನ್ನಮ್ಮರ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಅಳಿಯಂದಿರು ಹೀಗೆ ಎಲ್ಲರೂ ಹಿಮಗಿರಿ ಎಸ್ಟೇಟ್ನ ಮಾತೃಮಂದಿರದಲ್ಲಿರ್ತಾರೆ. ತಾಯಿಯ ಪುತ್ಥಳಿಗೆ ಅರ್ಚನೆ, ಅಭಿಷೇಕ ಮಾಡ್ತಾರೆ. ಕಿರಿಯರು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಬಳಿಕ ಎಲ್ಲರೂ ಸಾಮೂಹಿಕ ಭೋಜನ ಮಾಡ್ತಾರೆ. ಪ್ರತಿ ಶುಕ್ರವಾರ ಬರ್ತೀವಿ. ಬಂದು ಇಲ್ಲೇ ಅಡುಗೆ ಎಲ್ಲ ಬಡಿಸಿ ಊಟ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲ ಹೋಗ್ತೀವಿ. ಮನೆ ಮಕ್ಕಳು, ಸೊಸೆಯಂದಿರು, ಮಕ್ಕಳು ಎಲ್ಲರೂ ಬರ್ತೀವಿ. ಬೇರೆ ಫ್ರೆಂಡ್ಸ್ ಕೂಡ ಬರ್ತಾರೆ. ಎಲ್ಲ ಮನೆಯಲ್ಲೆಲ್ಲ ಹಬ್ಬ ಥರನೇ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಂದು ನಾವು ಇಲ್ಲೆಲ್ಲ ಊಟ ತಿಂಡಿ ಎಲ್ಲ ತಿಂದು ಎಲ್ಲರಿಗೂ ಬಡಿಸಿ ಹೋಗ್ತೀವಿ. ಅಮ್ಮ ನೀಡಿರೋ ಕೊಡುಗೆಗೆ ಬೆಲೆ ಕಟ್ಟೋಕ್ಕಾಗುತ್ತಾ? ಇದು ಪುಟ್ಟ ಚೆನ್ನಮ್ಮರ ಮಕ್ಕಳಿಗೂ ಚೆನ್ನಾಗಿ ಗೊತ್ತು. ಹೀಗಾಗಿಯೇ ಈ ಭವ್ಯ ಮಾತೃಮಂದಿರಕ್ಕೆ ಎಷ್ಟು ವೆಚ್ಚ ಮಾಡಿದ್ವಿ ಅಂತ ಅವರು ಲೆಕ್ಕವೇ ಹಾಕಿಲ್ಲ. ತಮ್ಮ ಇಷ್ಟ ದೇಗುಲ ಕಟ್ಟಲು ನೀರಿನಂತೆ ಹಣ ಸುರಿದಿದ್ದಾರೆ. ತಾಯಿಗೆ ಒಂದು ಗುಡಿ ಕಟ್ಟಿ ಆಕೆಯನ್ನ ನಿತ್ಯ ಪೂಜಿಸಿದ್ರೆ ಅಷ್ಟೇ ಸಾಕ? ಯಾಕಂದ್ರೆ ಪುಟ್ಟ ಚೆನ್ನಮ್ಮ ಅಂತಿಂತ ತಾಯಿ ಅಲ್ಲ, ಇದ್ದಷ್ಟು ದಿನ ಬಡವರಿಗೆ ನೆರವಾಗುತ್ತಿದ್ದ ಮಹಾತಾಯಿ. ಹೀಗಾಗಿಯೇ ಆಕೆಯ ಮಕ್ಕಳು ಕೂಡ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಹಸಿದು ಬಂದವರಿಗೆ ಭರ್ಜರಿ ಭೋಜನ, ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ. ಒಂದೇ ಎರಡೇ ಪುಟ್ಟ ಚೆನ್ನಮ್ಮರ ಮಕ್ಕಳು ಬಡವರಿಗೆ ಸಹಾಯವಾಗುತ್ತಲೇ ಬಂದಿದ್ದಾರೆ. ಆಕೆಯ ಹುಟ್ಟುಹಬ್ಬದ ದಿನ ಅನ್ನ ಸಂತರ್ಪಣೆ, ಆರೋಗ್ಯ ತಪಾಸಣೆಯಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲು ಪ್ರಾರ್ಥಿಸುತ್ತಿದ್ದಾರೆ. ಇದಕ್ಕಾಗಿ ಅವರು ಮಾತೃ ಉತ್ಸವ ಮಾಡ್ತಾರೆ. ಈ ಉತ್ಸವದಲ್ಲಿ ಪುಟ್ಟ ಚೆನ್ನಮ್ಮನವರ ಕುಟುಂಬ ಸ್ನೇಹಿತರು ಪಾಲ್ಗೊಳ್ತಾರೆ. ನಮ್ಮ ಶಾಲೆಗೆ ಅವರು ಒಂದು ವಾರಕ್ಕೊಮ್ಮೆ ಬಂದರೆ ನನ್ನ ಎಲ್ಲ ಬಡ ಮಕ್ಕಳಿಗೂ ಸಹ ಅಲ್ಲಿ ಅವ್ರ ಮನೆಯಿಂದಲೇ ಊಟ ಮಾಡ್ಕೊಂಡು ಬಡಿಸ್ತಾಯಿದ್ರು. ನಮ್ಮ ಶಾಲೆ ಮಕ್ಕಳುಗಳೆಲ್ಲರೂ ಸಹ ಅಮ್ಮ ಅಮ್ಮ ಅಂತ ರೀತಿಯಲ್ಲಿ ಕರಿತಾಯಿದ್ರು. ಹಾಗಾಗಿ ಅಂಥ ಒಬ್ಬ ಮಹಾನ್ ತಾಯಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಹೆಮ್ಮೆ ವಿಚಾರ. ಇನ್ನು ಜನಸೇವೆಗೆ ಅಂತಾನೆ ಪೂನಂ ಟ್ರಸ್ಟ್ ಸ್ಥಾಪಿತವಾಗಿದೆ. ಕುಟುಂಬದ ಎಲ್ಲ ಸದಸ್ಯರ ಸಂಪಾದನೆಯ 20% ಈ ಟ್ರಸ್ಟ್ ನಿಧಿಗೆ ಜಮೆಯಾಗುತ್ತೆ. ಇದೇ ಹಣದಲ್ಲಿ ವಾರದ ಪೂಜೆ ಹಾಗೂ ಮಾತೃ ಉತ್ಸವ ನಡೆಸಲಾಗುತ್ತೆ. ಆ ಒಂದು ಋಣನೂ ತೀರಿಸೋದಕ್ಕಾಗೋದಿಲ್ಲ. ಮುಂದೆ ಇದನ್ನೆಲ್ಲ ಅಭಿವೃದ್ಧಿ ಮಾಡ್ಕೊಂಡು ಹಾಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ನಾವು ಒಂದು ಟ್ರಸ್ಟ್ ಮಾಡಿದ್ದೀವಿ.
ನಾವು ಅದರಲ್ಲಿ ಏನು ನಮ್ಮ ಸಂಪಾದನೆ ಎಲ್ಲ ಒಂದು 20% ಅಷ್ಟು ಅದಕ್ಕೆ ಮೀಸಲಾಗಿ ಇಟ್ಟಿರ್ತೀವಿ. ಪೂನಂ ಟ್ರಸ್ಟ್. ಪುಟ್ಟ ಚೆನ್ನಮ್ಮರ ಮಕ್ಕಳೇ ಅಲ್ಲ, ಮೊಮ್ಮಕ್ಕಳಿಗೆ ಕೂಡ ಅಜ್ಜಿಯ ಬಗ್ಗೆ ವಿಶೇಷ ಭಕ್ತಿ. ಹೀಗಾಗಿ ಅಪ್ಪಂದಿರು ಮಾಡ್ತಿರೋ ಪುಣ್ಯ ಕೆಲಸವನ್ನು ತಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತಾರೆ ಮೊಮ್ಮಕ್ಕಳು. ಏನೇ ಕಷ್ಟ ಆದ್ರೂ ನಾನು ನಮ್ಮ ಅಮ್ಮನ ಹತ್ರ ಹೋಗೋಕ್ಕಿಂತ ಮುಂಚೆ ನಮ್ಮ ಅಜ್ಜಿ ಹತ್ರ ಹೋಗ್ತಾ ಇದ್ದೆ. ಏನೇ ತಪ್ಪಾದ್ರೂ ಎಲ್ಲ ಕ್ಷಮಿಸೋರು, ಬುದ್ಧಿ ಹೇಳೋರು. ನಾನು ಇವಾಗ ಈ ಥರ ಇರೋದಕ್ಕೆ ನಮ್ಮ ದೀಪು ಅಮ್ಮನೇ ಕಾರಣ. ಈ ಥರ ಒಂದು ಮಾತೃ ಮಂದಿರ ಕಟ್ಟಬೇಕಂದ್ರೆ ಎಲ್ಲರೂ ಅಂದ್ಕೊತಾರೆ ಏನಕ್ಕೆ ಸುಮ್ಮನೆ ಕಟ್ತಾರೆ ಇವರು ಅಂತ. ಇಲ್ಲ, ಅವರು ಕಲಿಸಿರೋಂಥ ಸಂಸ್ಕಾರ ಬುದ್ಧಿ ನಮ್ಮವ್ರಿಗೂ ಬಂದಿದೆ. ಮಾತೃ ಮಂದಿರಕ್ಕೆ ಬರುವ ಯಾರಿಗೇ ಆಗಲಿ ಮಾತೃವಾತ್ಸಲ್ಯ ನೆನಪಾಗುತ್ತೆ. ಯಾಕೆಂದರೆ ಈ ಗುಡಿಯಲ್ಲಿ ಮಹಾಮಾತೆಯೊಬ್ಬಳು ನೆಲೆಸಿದ್ದಾಳೆ. ಆಕೆ ಕಲ್ಲಾಗಿರಬಹುದು, ಆದರೆ ಮಕ್ಕಳ ಹೃದಯದಲ್ಲಿ ಇನ್ನೂ ಉಸಿರಾಡ್ತಿದ್ದಾಳೆ. ಇಲ್ಲಿ ಬಂದರೆ ಆಕೆಯಿಂದ ಒಂದು ಸಾಂತ್ವನ ಸಿಗುತ್ತೆ, ನಿಷ್ಕಲ್ಮಶ ಪ್ರೀತಿ ಸಿಗುತ್ತೆ. ಆದರೆ ಅದನ್ನೆಲ್ಲ ಆಸ್ವಾದಿಸೋ ಸಂವೇದನಾಶೀಲ ಮನಸ್ಸು ನಮ್ಮದಾಗಿರಬೇಕು. ತಾಯಿ ಅನ್ನೋ 2 ಅಕ್ಷರಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ತಾಯಿ ಋಣನ ತೀರ್ಸಕ್ಕಾಗಲ್ಲ. ತಾಯಿಯ ಅಮೃತಶಿಲ ಪುತ್ಥಳಿ, ಅದಕ್ಕೊಂದು ಭವ್ಯ ಗುಡಿ. ಪ್ರತಿ ವಾರ ಕುಟುಂಬ ಸಮೇತ ವಿಶೇಷ ಪೂಜೆ. ಇಂಥ ಮಕ್ಕಳನ್ನು ಹೆತ್ತ ತಾಯಿಯೇ ಧನ್ಯ ಅಲ್ವೇ. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ ಮಕ್ಕಳ ತಾಯಿ ಪ್ರೇಮವನ್ನ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.